ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ಈದ್ ಮುಬಾರಕ್ ಎವ್ರಿವನ್. ಸೊ ನಾನು ಮಾರ್ನಿಂಗ್ ವೇಕ್ ಮಾಡಿದ ತಕ್ಷಣ ಸ್ಟ್ರೈಟಾಗಿ ಕಿಚನಿಗೆ ಬಂದೆ ಫ್ರೆಶ್ ಅಪ್ ಆಗಿ. ನಾನು ಬಂದು ನೋಡ್ತಿದ್ರೆ ಮಾಮ್ ಡ್ಯಾಡ್ ಎಲ್ಲ ತಿಂತಾಯಿದ್ರು. ಏನಪ್ಪ ಅಂತ ಬಂದು ಕಿಚನಲ್ಲಿ ನೋಡಿದರೆ ಶೀರ್ ಕುರ್ಮಾ ಮಾಡಿದರು ಮಮ್ಮಿ. ಶೀರ್ ಕುರ್ಮಾ ಮಾಡಿಬಿಟ್ಟು ಹಾಗೆ ನಂದು ಸ್ವಲ್ಪ ಮೆಹಂದಿ ನೋಡಿಕೊಂಡು ನಾನು ಹಾಗೆ ಅದು ಕೂಡ ವಾಶ್ ಮಾಡಿ ಅದರದ್ದು ಸ್ಟೈನ್ ಹೆಂಗೆ ಬಂದಿರುತ್ತೆ ಅಂತ ಹೋಗಿ ನೋಡಿಕೊಂಡು ಬಂದುಬಿಟ್ಟೆ. ಸೊ ಫೈನಲಿ ಸ್ಟೈನ್ ಹೀಗೆ ಬಂದಿದೆ. ಆ್ಯಂಡ್ ಆಲ್ಸೋ ನನಗೆ ಈ ದಿಸ್ ಟೈಮ್ ಬಂದು ಇಷ್ಟ ಆಗಿಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ನನಗೆ ಬಿಡ್ಸೋಕ್ಕೆ ಟೈಮು ಇರಲಿಲ್ಲ, ಹೆಂಗೋ ಒಂದು ಹಾಕ್ಕೊಂಡ್ವಿ. ಸೊ ಲಾಸ್ಟ್ ವೀಡಿಯೋಲ್ಲಿ ನೋಡಿರ್ತೀರಾ ಅಂದ್ಕೊತೀನಿ. ಅದಲ್ಲಿ ಬಂದು ಜಾಮೂನ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು ಆಲ್ರೆಡಿ. ನಾನು ಧೂಪ್ ಆಗಿಬಿಟ್ಟು ಮನೆಗೆ ನಾವು ಊದಂತೀವಿ, ಬಟ್ ಕನ್ನಡದಲ್ಲಿ ಧೂಪು, ಬಟ್ ನಾವೆಲ್ಲ ಹಾಕಿ ಮನೇಲಿ ಇಟ್ಬಿಟ್ಟು ಇದು ಬಂದು ರೆಡ್ ಕಲರ್ ವಾಟರ್ ಬಂದು ಬೂಟ್ ಕಲರ್ ಹಾಕಿ ಕ್ರಿಯೇಟ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಒಂದು ಎಲೆ ಹಾಕ್ತಿದ್ದೀನಿ ಆ್ಯಂಡ್ 3 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಡ್ರೈ ಚಿಲ್ಲಿ. ಸೊ ಯಾಕಪ್ಪ ಅಂದರೆ ಇದು ಬಾಯ್ಸ್ ನಮಾಜ್ ಬಂದಿದ್ದ ತಕ್ಷಣ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಬಾಯ್ಸ್ಗೆ ನೀಟಾಗಿ ನೀವು ಆರತಿ ತೆಗಿತೀರಲ್ಲ ಆ ಥರ ಬಂದು ಆರತಿ ತೆಗಿಬೇಕು. ಬಾಯ್ಸ್ ಅದಲ್ಲಿ ಕಾಸು ಹಾಕ್ತಾರೆ. ಸೊ ಆಲ್ರೆಡಿ 2 ಊದ್ಸ್ ಬಂದು ನಾನು ಇಕ್ಬಿಟ್ಟಿದ್ದೆ. ಸೊ ಅದು ಖಾಲಿಯಾಗಿತ್ತು. ಅಗೇನ್ ಬಂದು ಇನ್ನೆರಡು ಇಕ್ಬಿಡು ಅಂತ ಹೇಳಿತ್ತು ಮಮ್ಮಿ. ಸೊ ಅದು ಬಿಟ್ವಿ. ನೋಡಿದ ನನ್ನ ಕೈ ಸುಟ್ಟೋಗಿತ್ತು ಆಲ್ರೆಡಿ. ಸೊ ಬಂದು ಅಜ್ಜಿದಿರೆಲ್ಲ ಕುತ್ಕೊಂಡು ಬಿಟ್ಟಿದ್ರು. ಅದು ಬಂದು ಮಮ್ಮ ಅವರಮ್ಮ ಮತ್ತು ಅದು ಇನ್ನೊಬ್ಬರು ಬಂದು ಅಪ್ಪ ಅವರಮ್ಮ. ಅದು ಬಂದು ನಾನು ಆರತಿ ತೆಗ್ದಿದ್ದಕ್ಕೆ ನನಗೆ ಸಿಕ್ಕಿದ್ದಿತ್ತು ಕಾಸು ಅಷ್ಟೇ. ಜನ್ನು ಮೇಡಮ್ ನೋಡಿ ಹೇಗೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಜನ್ನು ಮೇಡಮ್ಗೆ ಫಸ್ಟ್ ರೆಡಿ ಮಾಡಿ ತೆಗ್ಬಿಟ್ವಿ. ದಿಸ್ ಈಸ್ ದ ಜನ್ನು ಮೇಡಮ್ ಬರ್ಡೇ ಅನ್ನೋಕ್ಕೆ ಬರ್ತಿದ್ದೀನಿ. ಈದ್ ಔಟ್ಫಿಟ್ಸು ನೋಡಿ, ಸ್ಲಿಪ್ಪರು ಮತ್ತು ಅವಳು ಬ್ಯಾಂಗಲ್ಸು ರಿಂಗ್ಸು ಎಲ್ಲ ಹಾಕಿದ್ದಾಳೆ. ಅವಳು ಕೂತ್ಕೊಳ್ತಾನೆಲ್ಲ. ಆ್ಯಂಡ್ ಬಂದು ಮಮ್ಮಿನ ಸಿಸ್ಟರ್ ಸೇರಿ ಅವಳಿಗೆ ಕಾಜಲ್ ಇಕ್ತಿದ್ದಾರೆ. ಕಾಜಲ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿ ನಮಾಜ್ ಮಾಡಿ ಎಲ್ಲ ಆಗಿದ ತಕ್ಷಣ ನಾವು ಬಂದು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ವಿ. ನಾವು ಅಂದರೆ ನಾವಲ್ಲ, ಮಮ್ಮಿ ಡ್ಯಾಡಿ ಮತ್ತು ಒಬ್ಬರು ಅಣ್ಣ ರಿಲೇಟಿವ್ಸೇ. ಸೊ ಅಕ್ಕ ಬಂದು ಮೊಟ್ಟೆ ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಎಲ್ಲ ಅವರವರೇ ಮಾಡಿಕೊಂಡ್ರು. ಬಿಕಾಸ್ ನಾನು ಒಂದು ಕೆಲಸನೂ ಮಾಡಿಲ್ಲ, ಬಿಕಾಸ್ ನನ್ನ ಔಟ್ಫಿಟ್ ಆ ಥರ ಇತ್ತು, ಫ್ರಾಕು. ಸೊ ಬಂದು ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬಿರಿಯಾನಿ ಕೂಡ ಮಾಡಿ ರೆಡಿ ಆಗಿದ್ದೆ, ಬಿರಿಯಾನಿನೂ. ಆ್ಯಂಡ್ ದಾಲ್ಚಾ ಬಿರಿಯಾನಿ ಮತ್ತು ಕಬಾಬು ಎಗ್ಗು ಇಷ್ಟು ಒಂದು ರೆಡಿ ಮಾಡ್ಕೊಂಡಿದ್ದೆ. ನನಗೆ ಫಸ್ಟ್ ಬಂದು ಮಮ್ಮಿ ನೀನು ದಾಲ್ಚಾ ಹಾಕಿಬಿಡು ಅಂತ ಹೇಳಿದರು. ಸೊ ನಾನು ಬಂದು ದಾಲ್ಚಾ ಹಾಕೋಕ್ಕೆ ಬಂದು ಸ್ಟಾರ್ಟ್ ಮಾಡಿಕೊಂಡೆ. ಸಿಸ್ಟರು ಬಂದು ಚಟ್ನಿ ಅಂದರೆ ಹೆಂಗೆ ಹೇಳೋದು, ಕರ್ಡ್ ಚಟ್ನಿ ಬಂದು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮಮ್ಮಿ ಅಷ್ಟರಲ್ಲಿ ಕಬಾಬ್ ಬಂದು ಫ್ರೈ ಮಾಡಿಕೊಂಡು ಬಂದುಬಿಟ್ರು. ಕಬಾಬು ಮತ್ತು ಎಗ್ ಬಾಯ್ಲ್ ಮಾಡಿಕೊಂಡು ತೊಗೊಬಂದುಬಿಟ್ಟಿದ್ವಿ. ಸೊ ಫೈನಲಿ ಬಂದು ಎಲ್ಲನೂ ಆಯಿತು. ನಾನು ಬಂದು ದಾಲ್ಚಾ ಎಲ್ಲ ಫಸ್ಟ್ ಪ್ಯಾಕ್ ಮಾಡಿ ಇಕ್ಬಿಟ್ಟೆ. ಆ್ಯಂಡ್ ಮಮ್ಮಿ ಬಂದು ಊಟ ತೆಗ್ದು ಕೊಡ್ತಿದ್ರು, ಪಪ್ಪ ಎಲ್ಲ ಬಾಕ್ಸಿಗೆ ಹಾಕ್ತಿದ್ರು. ಸೊ ಫೈನಲಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಎಲ್ಲ ಬಾಕ್ಸಲ್ಲಿ ಹಾಕಿಬಿಟ್ವಿ. ಬಾಕ್ಸಲ್ಲಿ ಹಾಕ್ಬಿಟ್ಟು ನಮ್ಮ ಡ್ಯಾಡ್ ಅವ್ರ ಫ್ರೆಂಡಿಗೆ ಕೊಡಬೇಕಿತ್ತು, ನನ್ನ ಬ್ರದರ್ ಅವ್ರ ಫ್ರೆಂಡಿಗೆ ಕೊಡಬೇಕಿತ್ತು. ಸೊ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ಸೊ ನೋಡ್ತಿದ್ದೀರಾ ಅಂದ್ಕೊಳ್ತೀನಿ ಯಾವ ಥರ ಬಂದು ನಾವು ಬಾಕ್ಸೆಲ್ಲ ಪ್ಯಾಕ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಒಂದೇ ಬಾಕ್ಸಲ್ಲಿ ಎಲ್ಲನೂ ಹಾಕಿಲ್ಲ, ಬಟ್ ದಾಲ್ಚಾ ಜಾಮೂನ್ ಬಂದು ಬೇರೆ ಬೇರೆ ಬಾಕ್ಸಲ್ಲಿ ಹಾಕಿದ್ದೀವಿ ನೋಡಿ. ಸೊ ಬಂದು ಅದೆಲ್ಲ ಹಾಕಿಬಿಟ್ಟು ನಾನು ವೀಡಿಯೋ ಬಂದು ಫಾಸ್ಟ್ ಮಾಡಿದ್ದೀನಿ, ಬಿಕಾಸ್ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು. ದೆನ್ ರೈತ ಬಂದು ಕರ್ಡ್ ರೈತ ಬಂದು ಎಲ್ಲ ಮಾಡಿ ಎತ್ತಿಕ್ಬಿಟ್ವಿ. ಮಮ್ಮ ಆ್ಯಂಡ್ ಪಪ್ಪ ಎಲ್ಲರೂ ಬಂದು ಜನ್ನುಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಜನ್ನುಗೆ ಮಮ್ಮಿ ಊಟ ಮಾಡಿಸ್ತಿದ್ರು. ಬಿಕಾಸ್ ಅವಳು ಸ್ಲೀಪ್ ಮಾಡಿ ಆವಾಗಲೇ ವೇಕ್ ಮಾಡಿದ್ಲು. ಸೊ ಜನ್ನುಗೆ ಬಂದು ಮಮ್ಮಿ ವೇಕ್ ಮಾಡಿಸಿ ಊಟ ತಿನ್ನಿಸ್ತಿದ್ರು. ಅಪ್ಪ ಬಂದು ಕೊಡೋಕ್ಕೆ ಹೋಗಿಬಿಟ್ರು. ಇನ್ನು ನಾನು ಲಾಟ್ಸ್ ಆಫ್ ಸೀನ್ಸ್ ಇದರಲ್ಲಿ ಆ್ಯಡ್ ಮಾಡೋದನ್ನ ಬಂದು ಮರೆತುಬಿಟ್ಟಿದ್ದೀನಿ, ಬಿಕಾಸ್ ನಾನು ಶೂಟ್ ಮಾಡೋದು ಮರೆತುಬಿಟ್ಟಿದ್ದೀನಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.